ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಮ್ಮ ಜಿ.ಪಿ. ಜಾಧವ್ ಗುರುಗಳ ಒಂದು ಮಿಮಿಕ್ರಿ, ಅವರ ಶಿಷ್ಯಂದಿರ ಒಂದು ಪ್ರೀತಿಯ ಒತ್ತಾಯದ ಮೇರೆಗೆ ಸರ್ಗೆ ನಾನು ಮಾತಾಡಿಸಿದ್ರೆ, ಸರ್ ನಿನ್ನೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರದು ಹುಟ್ಟುಹಬ್ಬ ಆಯಿತು, 63ನೇ ವರ್ಷದ ಹುಟ್ಟುಹಬ್ಬ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲಿ ವಿಜಯಕುಮಾರ್ ಸರ್, ಶಿವಣ್ಣವ್ರು ನಮ್ಮ ಕನ್ನಡ ಚಿತ್ರರಂಗದ ಹೀರೋ ಅದಲ್ಲ ಒಳಗೆ. ಅದ ಶಿವರಾಜ್ ಕುಮಾರ್ 63ನೇ ವರ್ಷದ ಹುಟ್ಟುಹಬ್ಬ ಅಂತ. ಅಲ್ಲ ಮರಿ ಅವರು ಈ ಯಾವುದ್ರ ಕಾರ್ಯಕ್ರಮಕ್ಕೆ ಬಂದಂದ್ರೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ರಿ ಅಂದ್ಬಿಟ್ರೆ ಅಭಿಮಾನಿಗಳು. ಆ ಮನುಷ್ಯ ಈ ಹುಡುಗ ಕುಡ್ದಂಗೆ ಕುಡಿದಿದ್ರು 63 ವರ್ಷ ಅಂದ್ರೆ ನಂಬಕ್ಕಾಗೋದಿಲ್ಲ ಬಿಡ್ರಿ. ಹೌದು ಸರ, 63 ವರ್ಷ ನೋಡ್ರಿ. ನಿನ್ನೆ ಅವ್ರದ್ದು 63ನೇ ವರ್ಷದ ಹುಟ್ಟುಹಬ್ಬ ಸರ. ಭಾರಿ ಆಶ್ಚರ್ಯಕ ಸರ್, ಒಳ್ಳೆ ಫಿಟ್ನೆಸ್. ಅಲ್ಲ ನಾನು ಮತ್ತು ನೋಡ್ಕೊಂತ ಇರ್ತಾರಲ್ಲ, ಈ ಕಾರ್ಯಕ್ರಮ ಅದು ನೋಡ್ತಾರಲ್ಲ, ಭಾರಿ ಆಕ್ಟಿವ್ ಆಗಿರ್ತಾರೆ ಮನುಷ್ಯ. ಮೊನ್ನೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತಂತೆ, ಮತ್ತೆ ರಿಕವರಿ ಆಗಿ ಮತ್ತೆ ಭಾರಿ ಆಕ್ಟಿವ್ ಆಗಿ ಮನುಷ್ಯ ನೋಡಿದ್ರೆ ಭಾರಿ ಆಶ್ಚರ್ಯ ಅನಿಸ್ತದೆ. ಭಗವಂತ ಅವರಿಗೆ ಇದೇ ರೀತಿಯಾದಂಥ ಒಂದು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಸಂದರ್ಭದಲ್ಲಿ ನಾನು ಒಬ್ಬ ಶಿವಣ್ಣನ ಅಭಿಮಾನಿಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ. ಬರ್ತಾರೆ ಆಶ್ಚರ್ಯಪಡ್ತಾರೆ. ಮತ್ತೇನು ಹೇಳಿದ್ರಿ, ಅವನ್ ನೋಡಿ ಆ ಶಿವಣ್ಣನ ನೋಡಿ ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಅಂತ ಅನಿಸ್ತೈತಿ, ಹೌದಲ್ರಿ? ಹೌದು ಸರ್, ನಿಜವಾಗ್ಲೂ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ಬೇಕು ಸರ್. ಯಾಕಂದ್ರೆ ಫಿಟ್ನೆಸ್ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಅವ್ರ ಅಪ್ಪಾಜಿಯವರು ಹಾಗೆ ನಮ್ಮ ರಾಜ್ಕುಮಾರ್ ಸರ್ ಹೇಗೆ ಯೋಗದ ಮೂಲಕ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ರು, ಅದೇ ರೀತಿ ನಾವು ಕೂಡ ರಾಜಣ್ಣನವರನ್ನ ಮತ್ತೆ ಶಿವಣ್ಣನವರ ಒಂದು ಫಿಟ್ನೆಸ್ ಅದನ್ನು ಅನುಕರಣೆ ಮಾಡ್ಬೇಕು ಸರ್. ಹೌದು ಬಿಡ್ರಿ ಸರ್, ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗೈತ್ರಿ. ಯೋಗಾಸನ ಅನ್ನೋದು ಅವಶ್ಯಕವಾಗಿ ಬೇಕು ಬಿಡ್ರಿ ಇವತ್ತಿನ ಕಾಲಕ್ಕೆ. ಯೋಗ ಪ್ರಾಣಾಯಾಮ ಅಲ್ಲ, ನಾನೇನು ದೊಡ್ಡ ಯೋಗ ಪಟು ಅಲ್ಲ, ಆದರೂ ಅದು ಅಗತ್ಯ ಐತಿ ಅಂತ ನನ್ನ ಅನಿಸಿಕೆ. ಅಲ್ಲ, ಇಡೀ ಜಗತ್ತು ಇವತ್ತು ಯೋಗದ ಹಿಂದೆ ಹೊಂಟೈತಿ. ನಾವು ಎಲ್ಲ ಯೋಗಾಸನ ಮಾಡಬೇಕು, ಆರೋಗ್ಯ ಕಾಪಾಡ್ಕೋಬೇಕ್ರಿ. ಎಷ್ಟು ದಿನ ಚೆಂದಾಗಿ ಆರೋಗ್ಯವಾಗಿ ಬದುಕಬೇಕು ಅನ್ನೋದು ಒಂದು ಸಂದೇಶ. ಇವತ್ತು ವಿಶ್ವ ಯೋಗ ಆಚರಣೆ ಮಾಡ್ತೀವಿ ನಾವು. 11ನೇ ಯೋಗ ದಿನಾಚರಣೆ ಅದಲ್ರಿ, ಮೊನ್ನೆ ಆಚರಣೆ ಮಾಡಿದ್ದೆ. ಆರೋಗ್ಯದ ಬಗ್ಗೆ ನಾವೆಲ್ಲ ಸ್ವಲ್ಪ ಕಾಳಜಿ ವಹಿಸ್ಬೇಕು, ಹೌದಲ್ಲ ಅಲ್ರಿ ಗುರುಗಳೇ? ಹೌದಲ್ರಿ? ಸತ್ಯವಾದ ಮಾತು ಸರ ನೀವು ಹೇಳಿದ್ದು. ನಾವೆಲ್ಲರೂ ಯೋಗವನ್ನು ಮಾಡೋಣ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ. ಧನ್ಯವಾದಗಳು ಜಾಧವ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಅಲ್ಲ ಸರ, ಯಾವಾಗಾರ ಕೈ ಮಾಡ್ತಿರ್ತೀವಿ, ಸ್ವಲ್ಪ ಗಾಡಿ ತಡವಿ ಮಾತಾಡಿಸ್ಬೇಕಂತ ಕಲೀರಿ. ಹಂಗೆ ಕೈ ಮಾಡ್ಕೊಂತ ಹೊಂಟು ಬಿಡ್ತೀರಿ ಮನೆ ಬಸ್ ಸ್ಟ್ಯಾಂಡ್ನಾಗ ಬಂದು ನಮಗೆ ನೋಡ್ತಾರಿಲ್ಲ, ಈ ಮನುಷ್ಯ ಯಾರು ಕೂಗ್ತಾನೆ ಅಂತೇಳಿ. ಹಂಗೆ ಮಾಡ್ಬೇಡ್ರಿ ನೋಡ್ರಿ ನೀವು. ಇಲ್ಲ ಸರ, ತರಪಿ ಮಾತಾಡಿಸಿ ಹೋಗಂತವ್ರಿ ಸರ. ನಮಸ್ಕಾರ ಸರ. ನಮಸ್ಕಾರ ಸರ, ಹೋಗ್ಬರ್ರಿ, ನಿಧಾನಕ್ಕೆ ಹೋಗ್ರಿ, ಮಳೆ ಐತಿ, ಗಾಡಿ ಪಾಡಿ ಹುಷಾರಪ್ಪ. ನಮಸ್ಕಾರ ಸರ, ಬಂದೆ.